ಚಾನಲ್. ನನ್ನ ಹೆಸರು ಕುಸುಮರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸ್ ನೋಡಿ. ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಂಪ್ನಿನಲ್ಲಿ ಒಂದು ಪೂಜೆ ಇದೆ. 1 year ಆಯಿತು ನಾವು ಕಂಪ್ನಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ವರ್ಕ್ ಮಾಡ್ತಿರೋ ಕಂಪ್ನಿ ಬಂದುಬಿಟ್ಟು ನಮ್ಮ ಕ್ಲೋಸ್ ಫ್ರೆಂಡ್ ಅಥವಾ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ದು ಒಂಥರ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಅವ್ರದ್ದು ಕಂಪ್ನಿ ಅಲ್ಲೇ ವರ್ಕ್ ಮಾಡ್ತಾ ಇರೋದು ನಾನು. ಸೊ ಇವಾಗ ಫಸ್ಟ್ ಪೂಜೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನನಗೊಂದು ಶೂಟ್ ಇದೆ, ಶೂಟಿಗೆ ಹೋಗಬೇಕು. ಅದಾದಮೇಲೆ ಮತ್ತೆ ಈವ್ನಿಂಗ್ ಒಂದು ಹೈಟಿ ಇದೆ ನಮ್ಮ ಕಂಪ್ನಿನಲ್ಲಿ, ಅಲ್ಲಿಗೆ ಹೋಗಬೇಕು. ಇದೆಲ್ಲ ಕವರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ ಹೌ ದಿಸ್ ಡೇ ಗೋಸ್ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಇವಾಗ ನಾವು ನಮ್ಮ ಕಂಪ್ನಿದು ಮೇಯ್ನ್ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ಅವಿನಾಶ್ ಇಬ್ಬರು ಹೋಗ್ತಾ ಇದ್ದೀವಿ ಆಬ್ವಿಯಸ್ಲಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಹೋಗ್ಬಿಟ್ಟು ಅಲ್ಲಿ ಪೂಜೆ ಏನು ನಡೀತಾ ಇದೆ ಏನು ಅಂತ ನೋಡ್ಕೋಬೇಕು. ಆ್ಯಂಡ್ ನಂಗೊಂದು ಸ್ವಲ್ಪ ಕೆಲಸ ಕೂಡ ಇದೆ, ಕೆಲವೊಂದು ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಅದಾದ್ಮೇಲೆ ಶೂಟಿಂಗ್ ಹೋಗಬೇಕು. ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು. ಬಟ್ ನಾನು ಇವತ್ತು ಚೆನ್ನಾಗಿ ಅನ್ನಿಸ್ತಾ ಇದ್ದೀನಲ್ಲ ಕಿಟ್ಟು? ಚೆನ್ನಾಗಿ ಅನ್ನಿಸ್ತಾ ಇದ್ದೀನ? ನೀನು ಜೋರಾಗಿ ಮಾತಾಡಿದ್ರೆ ಕೇಳಿಸುತ್ತಿಲ್ಲ ಅಂದರೆ ಕೇಳಿಸಲ್ಲ ಇಲ್ಲಿ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತೇನಮ್ಮ, ನನಗೆ ನಾನು ಫುಲ್ ದಪ್ಪ ಇದ್ನಲ್ಲ ಆವಾಗ, 21 kgs ಜಾಸ್ತಿ ಇದ್ನಲ್ಲ ಅವಾಗ ನನಗೇನು ಅನ್ನಿಸ್ತಿತ್ತು ಅಂದರೆ, ನಾನು ನಿಜ ಇಷ್ಟು ಬ್ಯೂಟಿಫುಲ್ ಅಂತ ಫೀಲೇ ಆಗ್ತಿರ್ಲಿಲ್ಲ ಅಪ್ಪಿ. ಅಂದರೆ ಐ ವಾಸ್ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್ ಆಯಿತಾ. ಬಟ್ ಸ್ಟಿಲ್ ನಾನು ಒಂಥರ ಅವಾಗೇನೋ ಇಷ್ಟು ಬ್ಯೂಟಿಫುಲ್ ಅಂತ ಫೀಲೇ ಆಗ್ತಿರ್ಲಿಲ್ಲ. ಬಟ್ ನಾನು ತೆಳ್ಳಗಾದ್ಮೇಲೆ ಇವಾಗ ಒಂಥರ ನಂಗೆ ಆ ಕಾನ್ಫಿಡೆನ್ಸ್ ಮತ್ತು ಆ ಒಂದು ಏನಂತಾರೆ, ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸು ತುಂಬ ಜಾಸ್ತಿ ಆಗಿದೆ ನನಗೆ. ನಿನಗೆ ಏನಾದರೂ ಆ ಥರ ಡಿಫ್ರೆನ್ಸ್ ಅನ್ನಿಸ್ತಾ? ಅಂದರೆ ನಾನು ತೆಳ್ಳಗಿದ್ದಾಗ ಚೆನ್ನಾಗಿದ್ದೀನಿ, ದಪ್ಪ ಇದ್ದಾಗ ನಾನು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ, ಅಥವಾ ನಾನು ಬ್ಯೂಟಿಫುಲ್ ಅನ್ನಿಸ್ತಾ ಇರಲಿಲ್ಲ ಅಂತ ನಿಂಗೆ ಏನಾದರೂ ಅನ್ನಿಸ್ತಾ? ಟು ಬಿ ಫ್ರಾಂಕ್ ಡಿಸ್ಕಸ್ ಮಾಡೋದಾದ್ರೆ, ಸೊ ನಾವು ಜೊತೆಗೆ ಇರ್ತೀವಿ. ಚೂರು ಜೋರಾಗಿ ಹೇಳು. ನಾವು ಜೊತೆಗೆ ಇರ್ತೀವಿ, ಡೈಲಿ ಎದ್ದು ಮುಖ ನೋಡ್ಕೊಂತೀವಿ ಇಬ್ಬರಿಬ್ಬರದು. ಸೊ ನನಗೆ ಯಾವತ್ತೂ ಕೂಡ ನೀನು ದಪ್ಪ ಆಗಿದೆಯಾ ತೆಳ್ಳಗಾಗಿದೆಯಾ ಅಂತ ಯಾವತ್ತೂ ಅನಿಸಿಲ್ಲ. ಸ್ಟಿಲ್ ನನ್ನ ಮನಸ್ಸಲ್ಲಿ ಏನಪ್ಪ, ನನ್ನ ಒಳಗಡೆ ಮಾತೇನಪ್ಪ ಅಂದರೆ, ನೀನು ದಪ್ಪ ಇರೋದು ತೆಳ್ಳಗಿರೋದು ಸೆಕೆಂಡ್ರಿ ನನಗೆ. ಫ್ರಮ್ ದ ಡೇ 1 ಇಂದ ಸೇಮ್ ಫೀಲಿಂಗ್ ಇದೆ. ಆ ಫೀಲಿಂಗ್ಸ್ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ಫೀಲಿಂಗ್ಸ್. ಬಟ್ ನಾನು ಡೇ 1 ಏನು ಟ್ರೀಟ್ ಮಾಡ್ತಾ ಇದ್ದೀನಿ ಓದು ಅದೇ ಟ್ರೀಟ್ ಮಾಡ್ತಾ ಇದ್ದೀನಿ ನಿಮಗೆ. ಬಟ್ ನೀನು ದಪ್ಪ ಆಗಿದ್ದು ಗೊತ್ತಾಗಿಲ್ಲ, ನಂಗೆ ತೆಳ್ಳಗಾಗಿದ್ದು ಗೊತ್ತಾಗಿಲ್ಲ. ಟು ಬಿ ಫ್ರಾಂಕ್, ಇದು ನಿಜ. ಇಂಥವ್ರು ಇದ್ರೆ ತೆಳ್ಳಗಾಗಬೇಕು ಅಂತ ಅನಿಸುತ್ತಾ? ನಾನು ದಪ್ಪ ಇದ್ದಾಗಲೂ ಸಮೇತ ಅವಿನಾಶ್ ನನಗೆ ಯಾವತ್ತು ನೀನು ಹಿಂಗಾಗೋಗ್ಬಿಟ್ಟಿದ್ಯಾ, ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಇವತ್ತು ಹೇಳಿಲ್ಲ ಆಯಿತಾ ನನಗೆ. ಸೊ ದಟ್ ಈಸ್ ದ ಒನ್ ಗುಡ್ ಥಿಂಗ್ ಅಬೌಟ್ ಹಿಮ್. ಅಂದರೆ ಬಟ್ ಯಾವಾಗ್ಲೂ ಅವ್ರು ಏನಂದರೆ ಜಿಮ್ ಮಾಡು ಅಂತೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ, ಯಾವಾಗಲೂ ನನಗೆ ಪುಷ್ ಮಾಡಿದ್ದಾರೆ ಆಯಿತಾ, ಆ್ಯಕ್ಟಿವ್ ಆಗಿರು ಅಂತ ಹೇಳ್ಬಿಟ್ಟು. ಬಟ್ ಯಾವತ್ತೂ ನನಗೆ ನೀನು ದಪ್ಪ ಹೋಗ್ಬಿಟ್ಟಿದ್ಯಾ, ಚೆನ್ನಾಗಿ ಅನ್ನಿಸ್ತಿಲ್ಲ, ಅಸಹ್ಯವಾಗಿ ಕಾಣಿಸ್ತಿದ್ಯಾ ಆ ಥರ ಎಲ್ಲ ಯಾವತ್ತೂ ನನಗೆ ಇದುವರೆಗೂ ಒಂದಿನೂ ಹೇಳಿಲ್ಲ. ನನಗೆ ಒಂಥರ ಅನಿಸುತ್ತೆ, ನಾನು 21 kgs ಜಾಸ್ತಿ ಇದ್ದಾಗ ನನ್ನ ಬಗ್ಗೆ ನನಗೇ ಒಂಥರ ಫೀಲ್ ಆಯ್ತಾಯ್ತಾ. ನಾನು ಈ ಕುಸುಮ ಅಲ್ಲ, ನಾನು ಯಾವಾಗ್ಲೂ ಹೆಲ್ತ್ ಮತ್ತು ಫಿಟ್ನೆಸ್ ಬಗ್ಗೆ ತುಂಬಾ ಅಬ್ಸೆಸ್ಡ್ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮ್ಮಿಬ್ಬರಿಗೂ ಒಂದು ಮ್ಯಾರೇಜಲ್ಲಿ ಕನೆಕ್ಟ್ ಆಗೋ ಕಾರಣನೂ ಅದೊಂದೇ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೂ ಫಿಟ್ನೆಸ್ ಅಥವಾ ಫುಡ್, ಈ ಹೆಲ್ತ್ ಬಗ್ಗೆ ತುಂಬಾ ಇಂಟ್ರೆಸ್ಟು. ಅವಿನಾಶ್ಗೂ ಅಷ್ಟೇ ಫುಡ್ಡು, ಹೆಲ್ತ್, ಫಿಟ್ನೆಸ್ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟು. ಬಟ್ ನಾನು ದಪ್ಪ ಆಗ್ಬಿಟ್ನಲ್ಲ ಅವಾಗ ನನಗೊಂಥರ, ನನಗೆ ಗೊತ್ತಿತ್ತು ನಾನು ಸಣ್ಣ ಆಗಬೇಕು, ನಾನು ಹೆಲ್ತಿ ಆಗಬೇಕು ಅನ್ನೋದು ನನಗೆ ಇತ್ತು. ಬಟ್ ಅದೇನು ಆ್ಯಕ್ಷನ್ ತೊಗೊತಾ ಇರಲಿಲ್ಲ ನಾನು. ನನಗೆಲ್ಲ ಗೊತ್ತಿದ್ರು ಸಮೇತ ನಾನು ಆ್ಯಕ್ಷನ್ ತೊಗೊಂಡು ಅದನ್ನು ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಅದು ಹೆಂಗೋ ಮಾಡಿಬಿಟ್ಟೆ. ಇವಾಗ ಹೆಂಗೋ 21 kg ಕಡಿಮೆ ಆಗಿದ್ದೀನಿ. ಬಟ್ ಎನಿವೇ ನನ್ನ ಹಸ್ಬೆಂಡ್ ಮಾತು ಕೇಳಿ ಒಂಥರ ಮನಸ್ಸಿಗೆ ಖುಷಿ ಆಯಿತು. ಸೊ ನೋಡ್ಬೋದು, ನಾವು ನಮ್ಮ ಕಂಪನಿ ರೀಚ್ ಆದ್ವಿ. ನಮ್ಮ ಆಫೀಸ್ ಆ್ಯಕ್ಚುಲಿ ಇವ್ರದ್ದು 3 ಆಫೀಸ್ ಇದೆ ಕಂಪ್ನಿದು. ನಾನು ವರ್ಕ್ ಮಾಡ್ತಿರೋ ಕಂಪ್ನಿ ಹೆಸರು ಡೂವರ್ಸ್ ವರ್ಡ್ ಅಂತ. ಇದು ಎಜುಕೇಷನ್ ರಿಲೇಟೆಡ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕಂದರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತು ಪೂಜೆ ಮಾಡಿಸ್ತಾ ಇದ್ವಿ. ಆ್ಯಕ್ಚುಲಿ ಈ ಕಂಪ್ನಿನ ಪ್ರಾಪರಾಗಿ ಸ್ಟಾರ್ಟ್ ಮಾಡಿ 1 year ಆಯಿತು. ಸೊ ಅದಕ್ಕೋಸ್ಕರ ಈ ಥರ ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದ್ರು ಆಫೀಸಲ್ಲಿ. ಸೊ ಇದು 3 ಆಫೀಸ್ ಇದೆ. ಒಂದು ಮನೆಯಲ್ಲಿ ಒಂದಿದೆ, ಸ್ಟುಡಿಯೋ ಇದೆ, ಆ್ಯಂಡ್ ಇಲ್ಲೊಂದಿದೆ, ಇನ್ನೊಂದು ಕುಮಾರ ಪಾರ್ಕ್
ಅಲ್ಲೊಂದಿದೆ. ಸೊ ಈ ಆಫೀಸಲ್ಲಿ ಈ ಥರ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ನೋಡ್ಬೋದು ನೀವು ಪೂಜೆಗಳೆಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಬ್ಯೂಟಿಫುಲ್ ಅನ್ನಿಸ್ತು. ಈ ಥರ ಪೂಜೆಗಳಿಗೆ ಹೋಗೋದಕ್ಕೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ಪೂಜೆಗಿದ್ದೆ. ಎಲ್ಲ ಪೂಜೆ ನಡೀತಾ ಇತ್ತು. ಇದು ಮುಗಿಸ್ಕೊಂಡಿದ್ದ ನಂತರ ನಾನು ಇವತ್ತು ನನಗೊಂದು ಶೂಟ್ ಕೂಡ ಇದ್ದಿದ್ದರಿಂದ ಅಲ್ಲಿ ಶೂಟ್ಗೆ ಹೋಗಬೇಕು ಅಂತೇಳಿ ಹೊರಟೆ. ಹಾಗೆ ಅವಿನಾಶು ನಮ್ಮ ಕಂಪ್ನಿ ಆಫೀಸ್ ಇದ್ದಿದ್ದು ಪಕ್ಕನೇ ಒಂದು ಹೋಟೆಲ್ ಇತ್ತು. ಅಲ್ಲಿ ಪುಳಿಯೋಗರೆ ಚೆನ್ನಾಗಿರುತ್ತೆ, ಹೋಗಿ ಟೇಸ್ಟ್ ಮಾಡು ಅಂತ ಹೇಳಿದ್ರು. ನಾನು ಪುಳಿಯೋಗರೆ ಟೇಸ್ಟ್ ಮಾಡೋಕ್ಕೆ ಅಂತ ಹೋದೆ. ನನಗೆ ಓಕೆ ಅನ್ನಿಸ್ತು. ನೀವು ನೋಡ್ಬೋದು, ನಾನು ಡ್ರೈ ಫ್ರೂಟ್ಸ್ ಕೂಡ ತೊಗೊಂಬಂದಿದ್ದೆ. ಸೊ ಅದಾದ ನಂತರ ನಾನಿಲ್ಲಿ ಚಿಕ್ಕಿ ಸಿಕ್ತು, ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ತೊಗೊಂಡೆ. ಅದಾದ ನಂತರ ಮೆಟ್ರೋ ರೀಚ್ ಆಗಿ ಅಲ್ಲಿಂದ ಹೊರಟೆ. ಏನು ಚೆನ್ನಾಗಿದೆ ಅಲ್ವಾ ಜಯನಗರ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿದೆ ಜಯನಗರ ಅಂದರೆ, ಸೂಪರ್ ಅನ್ಸುತ್ತಲ್ಲ. ಮನೆ ಕಟ್ಟಿದ್ರೆ ಇಲ್ಲಿ ಕಟ್ಬೇಕು, ಎಷ್ಟೊಂದು ಪಾಳು ಬಿದ್ದಿರೋ ಮನೆಗಳು ಇದಾವಲ್ಲ. ಐ ಥಿಂಕ್ ಇಲ್ಲಿ ಒಂದು 50,000 ಸ್ಕ್ವೇರ್ ಫೀಟ್ ಇರುತ್ತೇನಪ್ಪಿ ಅಲ್ಲ? ಐ ಮೀನ್ ಆಬ್ವಿಯಸ್ಲಿ ಜಯನಗರ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನೋಡಿ ಎಷ್ಟು ಗ್ರೀನರಿ, ಎಷ್ಟು ದೊಡ್ಡ ರೋಡ್ಗಳು, ಎಷ್ಟು ದೊಡ್ಡ ಮನೆಗಳು. ನಾವು ಯಾವಾಗಲೂ ಜಯನಗರ ಬಂದಾಗೆಲ್ಲ ಅನ್ಕೊತೀವಿ ಈ ಥರ ಪ್ಲೇಸಲ್ಲಿ ಮನೆ ಕಟ್ಕೋಬೇಕು ಅಂತ. ಏನಪ್ಪಿ ನಿಜ. ಯಾರಾದರೂ ಜಯನಗರ ಅವರು ನನ್ನ ಫಾಲೋವರ್ಸ್ ಇದ್ದರೆ ಕಮೆಂಟ್ ಮಾಡಿ ನೀವು ಜಯನಗರ ಆದರೆ. ಸೊ ಇವಾಗ ಒಂದು ಶೂಟಿಗೆ ಅಂತ ಬಂದಿದ್ದೀವಿ ಜಯನಗರಲ್ಲಿ. ಒಂದು ಮಾಲ್ದು ಶೂಟ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ, ಅಂದರೆ ಶಾಪಿಂಗ್ ಸೆಂಟರ್. ಸೊ ಇವಾಗ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ವೀಡಿಯೋಗ್ರಾಫರ್ ಮಾಂಟೇಜ್ ಶಾರ್ಟ್ಸ್ ತೊಗೊತಾ ಇದ್ದಾರೆ. ಅಲ್ಲಿವರೆಗೂ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಅವ್ರು ಮಾಂಟೇಜ್ ಶಾರ್ಟ್ಸ್ ತೊಗೊಂಡಾದ್ಮೇಲೆ ಅವಿನಾಶ್ ಊಟಕ್ಕಂತ ಹೊರಗಡೆ ಹೋಗಿದ್ದಾರೆ, ಅವ್ರು ಊಟ ಮಾಡ್ಕೊಂಡು ಬರೋದಕ್ಕೆ ಅಂತ. ಆವಾಗಲೇ ಅವರು ಫ್ರೆಂಡ್ ಮನೆಗೆ ಹೋಗಿದ್ರು. ಸೊ ನಾನು ಒಬ್ಬಳೇ ಊಟ ಮಾಡಿಕೊಂಡೆ, ಅವಿನಾಶ್ ಹೇಳಿದ್ರು ಅಂತ ಹೇಳಿಬಿಟ್ಟು. ಇವಾಗ ಅವ್ರು ಹೋಗಿದ್ದಾರೆ ಊಟಕ್ಕೆ. ಅವ್ರು ಊಟದಿಂದ ಮುಗಿಸ್ಕೊಂಡು ಬರ್ತಿದ್ದಂಗೆ ಎಲ್ಲ ಶಾರ್ಟ್ಸು ಬೇಗ ತೊಗೊಂಡು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾನು ಮತ್ತೆ ಹೋಗಬೇಕು ನಮ್ಮ ಆಫೀಸ್ ಹತ್ರ. ಅಲ್ಲಿ ಕೆಲಸ ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬೇಗ ಮುಗಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಅವಿನಾಶ್ ಊಟ ಮುಗಿಸ್ಕೊಂಡು ಬಂದಮೇಲೆ ನಾವು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಒಂದು ಶಾಪಿಂಗ್ ಮಾಲ್ ಫುಲ್ಲು ಒಂದು 5 ಫ್ಲೋರ್ಸ್ ಏನೋ ಇದೆ. ಓಡಾಡಿ ನನಗೆ ಸುಸ್ತಾಗೋಯ್ತು. ನಾನು ಜಸ್ಟ್ ಅವಿನಾಶ್ಗೆ ಶೂಟ್ ಮಾಡ್ತಿರೋ ತೋರಿಸ್ತಾ ಇದ್ದೀನಿ, ಬಿಕಾಸ್ ಸ್ಟ್ಯಾಂಡ್ ತಂದಿರಲಿಲ್ಲ. ಸೊ ಇವಾಗ ನಾವು ಬೆಳಿಗ್ಗೆ ಪೂಜೆ ಕೂಡ ಮುಗಿಸಿದ್ವಿ. ಅಲ್ಲಿಂದ ಇದು ಶಾಪಿಂಗ್ ಮಾಲ್ಗೆ ಹೋಗಿ ಅಲ್ಲಿ ಶೂಟ್ ಕೂಡ ಮುಗಿಸಿದ್ವಿ. ನಾನು ನಾಳೆಗೆ ಹಾಕಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನಾಳೆ ಕೂಡ ಕೆಲವೊಂದು ಶೂಟ್ಸ್ ಇದ್ದಾವೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಎಷ್ಟೊಂದು ಪೆಂಡಿಂಗ್ ವರ್ಕ್ ಇದೆ ಆಯಿತಾ. ನಂದು ವೆಬ್ಸೈಟ್ ಏನಿದೆ ಅದ್ರದ್ದು, ನನ್ನ ಕುಕ್ ಬುಕ್ಸ್ದು, ಆಮೇಲೆ ನಂದು ಒಂದು ಕೋರ್ಸ್ 21 ಡೇಸ್ದು ವೆಲ್ನೆಸ್ ಚಾಲೆಂಜ್ ಕೋರ್ಸ್ ಇದೆ, ಅದ್ರದ್ದೆಲ್ಲ ಎಷ್ಟೊಂದು ಪೆಂಡಿಂಗ್ ವರ್ಕ್ ಇದೆ. ನಂದು ಕಂಪ್ನಿದು ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ. ಎಷ್ಟೊಂದು ಕೆಲಸಗಳಿದ್ದಾವೆ ನಾಳೆಗೆ. ಸೊ ಅದಕ್ಕೆ ಇವತ್ತೇ ಮುಗಿಸ್ಬಿಟ್ವಿ. ಹೆಂಗೋ ಶೂಟ್ ಒಳ್ಳೇದಾಯಿತು. ಇವಾಗ ಹೈಟಿ ಇದೆ ನಮ್ಮ ಕಂಪ್ನಿನಲ್ಲಿ. ಜಪನೀಸ್ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ. ಹಲೋ ಮಿಸ್ಟರ್ ಹಸ್ಬೆಂಡ್, ಏನಾದರೂ ಮಾತಾಡ್ತೀರಾ? ನೀನೇನಾದರೂ ಹೇಳಬೇಕು. ನಾನಾ ನೈಟ್ 10 ಗಂಟೆ ಮೇಲೆ ಈಗ ಹೇಳಲ್ಲ. ಹಂದಿ ನೆಕ್ಸ್ಟು ಹೈಟಿಗೆ ಅಂದ್ಬಿಟ್ಟು ನಮ್ಮ ಆಫೀಸ್ ಹತ್ರ ವಾಪಸ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 5:30 6 o'clock ಆಗಿಬಿಟ್ಟಿತ್ತು. ಸೊ ಇವತ್ತು ನಾನು ಯೂಟ್ಯೂಬ್ ವಿಡಿಯೋ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಂಪ್ನಿ ಹತ್ರ ಎಲ್ಲ ಬಂದು ಹೈಟಿದು, ಆಮೇಲೆ ಬೆಳಿಗ್ಗೆ ಪೂಜೆದೆಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನನ್ನ ಕೊಲೀಗ್ಸ್ ಎಲ್ಲ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾರಿಗೂ ನನ್ನ ಯೂಟ್ಯೂಬ್ ವ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನಮ್ಮ ಚಿನ್ನಿಗೆ ತುಂಬ ಇಷ್ಟ ಇದೆ ಯೂಟ್ಯೂಬ್ ವ್ಲಾಗಲ್ಲಿ ಬರೋಕ್ಕೆ. ಅವನು ಮುಂದೆ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ತಾನೇ ಚಿನ್ನಿ? ಯೂಟ್ಯೂಬರ್ ಆಗಿ ಸಿಂಗರ್ ಆಗಬೇಕು. ಚಿನ್ನಿ ನಿನ್ನ ಹೆಸರೇನು? ಫುಲ್ ನೇಮ್? ಓಕೆ, ನಿಶಾಂತ್ ಗೌಡ. ನಿನಗೆ ಮುಂದೆ ಏನಾಗಬೇಕು ಅಂತ ಇಷ್ಟ ಇದೆ? ನಾನು ಸಿಂಗರ್ ಆಗಬೇಕಂತ ಇಷ್ಟ ಇದೆ. ಓಕೆ ಫೈನ್. ಬೇರೆ ಏನಾದರೂ ಹೇಳು. ಮತ್ತು ನಾನು ಎಲ್ಲ ಹೆಲ್ಪ್ ಮಾಡಬೇಕು, ಇಲ್ಲ ಪೂರ್ ಪೀಪಲ್ಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಇಷ್ಟ ಇದೆಯಾ? ಚಾರಿಟಿಗೆಲ್ಲ ದುಡ್ಡು ಕೊಡಬೇಕು. ಚಾರಿಟಿಗೆಲ್ಲ ದುಡ್ಡು ಕೊಡಬೇಕಂತೆ. ಇವಾಗ ಇಷ್ಟು ಚೆನ್ನಾಗಿ
ಆಮೇಲೆ ಏನು ಗೊತ್ತಾ, ಹಿಸ್ ಸೋ ನೈಸ್ ಅಂದರೆ ಅವನಿನ್ನೂ 5th ಸ್ಟ್ಯಾಂಡರ್ಡ್, ಬಟ್ ಅವನಿಗೆ ಯಾವ ರೇಂಜಿಗೆ ಬುದ್ಧಿ ಇದೆ ಅಂದರೆ ನಮಗೆ ಇವಾಗಿರೋ ಅಂಥ ಬುದ್ಧಿ ಅವನಿಗೆ ಇವಾಗಲೇ ಇದೆ ಹೇಳಬೇಕಂದ್ರೆ ತಾನೇ. ನಿನಗೆ ಗೊತ್ತಿಲ್ಲ, ಬಟ್ ನನಗೆ ಹಂಗೆ ಅನ್ಸುತ್ತಕ್ಕ. ನಾನು ಅವನ್ನ 3rd ಸ್ಟ್ಯಾಂಡರ್ಡಿಂದ ಮೀಟ್ ಮಾಡಿದ್ದೀನ. ಒಂದು 3rd ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಮೀಟ್ ಮಾಡಿರೋದು. ಒಂದು ಬುದ್ಧಿ, ಅವ್ನ ಥಿಂಕಿಂಗ್ ಎಲ್ಲ ಒಂಥರ ಇವಾಗಿನವ್ರ ಥರ ಥಿಂಕಿಂಗ್, ದೊಡ್ಡವ್ರ ಥರ. ಆ್ಯಕ್ಚುಲಿ 6th ಸ್ಟ್ಯಾಂಡರ್ಡ್. ಆ್ಯಕ್ಚುಲಿ 6th ಸ್ಟ್ಯಾಂಡರ್ಡ್. ನೀ ನನ್ನ ಮೀಟ್ ಮಾಡಿರೋದು ಯಾವಾಗ? 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್? ಸೆಕೆಂಡ್. ಬಟ್ ನಾನು ಈಗ 6th ಸ್ಟ್ಯಾಂಡರ್ಡ್. ಈಗ 6th ಸ್ಟ್ಯಾಂಡರ್ಡ್. ಓಕೆ ಫೈನ್. ನೆಕ್ಸ್ಟ್ ಮತ್ತೆ ಬರ್ತೀಯಾ ನನ್ನ ಬ್ಲಾಗಿಗೆ? ಬರ್ತಾನ, ಬೇಜಾರು ಮಾಡ್ಕೊಳ್ಳಲ್ಲ. So for an alpha gen, we are building this product. So, but then to build this product, I had to hire a lot of people's effort, strength, everything, sweat and blood has gone into it. So we generally celebrate women every time. So with Durga Puja, we'll take their picture later. But men disagree for the change. Okay. So men who have actually toiled, and Babu always keeps telling now worker. So first Vinutan, ಇವನು ಯಾರು ಕಾಣದ ಕೈ ಅಂತ ಕರೆದಿದ್ದೀನಿ. People who are not visible to anybody, who day in day. He was an SBI manager, but then went into stocks. Now does constructions. ಈ ಸ್ಟಾರ್ಟಪ್ಗಳಲ್ಲಿ ಎಷ್ಟು ಜನಗಳದ್ದು ಅಥವಾ ಎಷ್ಟು ಪೀಪಲ್ದು ಒಂದು ಪ್ಯಾಷನೇಟ್ ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು, ಇವ್ರ ಹೆಸರು ಶಿವಕುಮಾರ್ ಗೌಡ ಅಂತ ಹೇಳ್ಬಿಟ್ಟು, ಹೀಸ್ ಇಂಟು ಅವ್ರ ಫ್ಯಾಮಿಲಿನೇ ಲೈಕ್ 3-4 ಜನರೇಷನ್ ಫ್ಯಾಮಿಲಿನೇ ಇಂಟು ಎಜುಕೇಷನ್. ಆ್ಯಂಡ್ ಹಿ ಈಸ್ ಅ ಸುಪ್ರೀಂ ಕೋರ್ಟ್ ಲಾಯರ್ ಆ್ಯಂಡ್ ಆಲ್ಸೋ ಹಿ ವಾಸ್ ಇಂಟು ಏನು ಪಾಲಿಟಿಕ್ಸ್ ಆ್ಯಂಡ್ ಆಲ್. ಸೊ ಈ ಒಂದು ಪ್ರಾಜೆಕ್ಟ್ಗೆ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ನ ಹಾಕಿ ಮಾಡಿದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ರಿಯಲಿ ಗುಡ್. ಇದ್ರ ಬಗ್ಗೆ ಎಲ್ಲ ಮುಂದೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ, ಆವಾಗ ನಾನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆಫೀಸಲ್ಲಿ ಇದ್ದಾಗ ಅವಿನಾಶ್ ಮನೆಗೆ ಹೋಗ್ಬಿಟ್ಟು ನಾನು ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬದನೆಕಾಯಿ ಗೊಜ್ಜು, ರೈಸು ಎಲ್ಲ ಮಾಡಿಟ್ಟಿದ್ರು. ಬಟ್ ಆದರೆ ಏನಪ್ಪ ಅಂತ ಹೇಳಿದ್ರೆ ಹಿಂಗೆಲ್ಲರೂ ಡಿನ್ನರ್ಗೆ ಬಂದ್ವಿ. ಅವಿನಾಶ್ ಕೂಡ ನನ್ನ ಪಿಕ್ ಮಾಡೋಕ್ಕೆ ಬಂದರು, ಹಾಗೆ ಡಿನ್ನರಿಗೆ ಕೂಡ ಜಾಯಿನ್ ಆದರು. ಸೊ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಮನೆಗೆ ಬರೋಷ್ಟರಲ್ಲಿ ಸಖತ್ ಟಯರ್ಡ್ ಆಗೋಗ್ಬಿಟ್ಟಿದೆ. ನಾಳೆ ಎಷ್ಟೊಂದು ಕೆಲಸ ಇದೆ ನನಗೆ. ಊಟ ಸಮೇತ ಇವತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗು ಇಲ್ಲ, ಏನೂ ಇಲ್ಲ. ಈ ಥರ ಹೊರಗಡೆ ಹೋದಾಗೆಲ್ಲ ಇವೆಲ್ಲ ಡಯಟ್ಗಳು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ಗಳೆಲ್ಲ ಹೋಗ್ಬಿಡ್ತವೆ. ಅದರಲ್ಲೂ ಇವತ್ತು ಫುಲ್ ಚೀಟ್ ಮೀಲಲ್ಲ, ಫುಲ್ ಚೀಟ್ ಡೇ ಅಂದ್ಕೊಳ್ಳಿ. ಮಧ್ಯಾಹ್ನ ನೈಟ್ ಎಲ್ಲ ಏನೇನು ಬೇಕೋ ಅದೆಲ್ಲ ತಿಂದ್ಬಿಟ್ಟಿದ್ದೀನಿ ಹೋಟ್ಲಿಗೆ ಹೋದಾಗ. ಇಟ್ಸ್ ಓಕೆ. ಬಟ್ ಇವತ್ತೊಂಥರ ಚೆನ್ನಾಗಿತ್ತು, ಬಟ್ ಸಖತ್ ಟಯರ್ಡ್ ಅನ್ನಿಸ್ತಾ ಇದೆ. ಬಿಕಾಸ್ ಇದ್ರಲ್ಲಿ ಶೂಟಲ್ಲಂತೂ ಮೇಲಿಂದ ಕೆಳಗಡೆವರೆಗೂ ಓಡಾಡಿ ಸಾಕಾಗೋಯ್ತು. ಆಮೇಲೆ ಏನೋ ಒಂಥರ ಸಖತ್ ಟಯರ್ಡ್ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ಓಕೆ. ಈ ಮೇಕಪ್ ಎಲ್ಲ ತೆಗೆದು ಇವಾಗ ಮಲ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.